ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೂಟೀನ್ ಏನು ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸ್ತೀನಿ. ಆಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್. ಬಸ್ಗೆ ಇಷ್ಟ ಆಗಲ್ಲ ತಾನೆ, ಯಾಕೆ ಆನ್ ಆಗ್ತಲ್ಲ ಇದು? ನನ್ನ ಮದುವೆ ಆಗೋಣಂತೂ ಸತ್ತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಅವತಾರ ಅಂತ ನೋಡ್ತಾ ಇದ್ದೀರಾ. ಸೊ ಬೆಳಗ್ಗೆ ಎದ್ದು ಇಟ್ಸ್ ಆಲ್ಮೋಸ್ಟ್ 8-10 ಆಗಿದೆ. ಬಿಗ್ ಬಾಸಲ್ಲಿದ್ದಾಗ ಯೂಶ್ವಲಿ ತುಂಬ ಬೇಗ ಎಬ್ಬಿಸ್ತಾಯಿದ್ರು. ಒಂದೇ ದಿನ ಲೇಟಾಗಿ ಎಬ್ಬಿಸ್ತಾ ಇದ್ದಿದ್ದು, ದಟ್ಸ್ ಆನ್ ಫ್ರೈಡೇ ವೇರ್ ವಿ ಡಿಂಟ್ ಹ್ಯಾವ್ ಎನಿ ವರ್ಕ್. ಸೊ ಮಿಕ್ಕಿದ ದಿನಗಳೆಲ್ಲ ಆಲ್ಮೋಸ್ಟ್ 7:30-8 ಗಂಟೆಗೆಲ್ಲ ಎಬ್ಬಿಸ್ತಾಯಿದ್ರು ಅಂತ ಹೇಳಿದ್ದಾರೆ. ಸೊ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎಬ್ಬಿಸ್ತಾಯಿದ್ರು ಅಂತ. ಯೂಶ್ವಲಿ ಅರ್ಲಿ ವೇಕಪ್ ಇರ್ತಾಯಿತ್ತು. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆದಮೇಲೆ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, ನನ್ನ ಬ್ರೇಕ್ಫಾಸ್ಟ್ ರೊಟೀನ್ ಏನು ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸ್ತೀನಿ. ಅಂಥದ್ದೇನು ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಏನಿರಲ್ಲ. ಯೂಶ್ವಲಿ ಅಮ್ಮ ಇರ್ತಾರೆ, ಅಮ್ಮ ಇಲ್ಲ ಅಂದರೆ ನಾನೇ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಾದ್ರೆ ಇಟ್ ವಿಲ್ ಬಿ ವೆರಿ ಸಿಂಪಲ್, ಸಮಥಿಂಗ್ ವಿಚ್ ಇಸ್ ಫ್ರೂಟ್ಸ್ ಆರ್ ಎಗ್ಸ್ ಅಥವಾ ಟೋಸ್ಟ್ ಆ ಥರ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಎಳ್ನೀರು ಕುಡಿತೀನಿ. ಎಳ್ನೀರು ಇಸ್ ಮಸ್ಟ್ ಆ್ಯಂಡ್ ಶುಡ್ ನನ್ನ ಸ್ಕಿನ್ಗೆ, ನನ್ನ ಬಾಡಿಗೆ. ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್ ಆ್ಯಂಡ್ ಯೂಶ್ವಲಿ ಬೇಗ ಬ್ರೇಕ್ಔಟ್ಸ್ ಆಗ್ತಾ ಇರುತ್ತೆ. ಬಟ್ ನನಗೆ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಐ ಸ್ಟಾರ್ಟೆಡ್ ಡ್ರಿಂಕಿಂಗ್ ಎಳ್ನೀರು ರೆಗ್ಯುಲರ್ ಆಗಿ. ದಿನ ಬೇಕೇ ಬೇಕು ನನಗೆ. 1 ಅಥವಾ 2 ಎಳ್ನೀರು ತೊಗೋತೀನಿ. ಸೊ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಎಳ್ನೀರು ಕುಡಿತೀನಿ. ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಮೈ ಹೆಲ್ತ್, ಇನ್ನರ್ ಆ್ಯಂಡ್ ಔಟರ್ ಹೆಲ್ತ್ನ ತುಂಬ ಹೆಲ್ಪ್ ಮಾಡಿದೆ. ಸೊ ಬಿಗ್ ಬಾಸ್ ಆದಮೇಲೆ ಹೆಲ್ದಿ ರೊಟೀನ್ಗೆ ವಾಪಸ್ ಬರೋದಕ್ಕೆ ತುಂಬಾ ಕಷ್ಟ ಆಗಿತ್ತು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್, ಹೇರ್ ಲಾಸ್ ಎಲ್ಲ ಶುರುವಾಗಿತ್ತು. ಆ್ಯಂಡ್ ಹೇರ್ ಲಾಸ್ಗೆ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ. ಬಟ್ ಒನ್ ಆಫ್ ದ ರೀಸನ್ ಇಸ್ ವೈಟಮಿನ್ ಡೆಫಿಷಿಯನ್ಸಿ. ಸೊ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ನಾನು ಇತ್ತೀಚೆಗೆ ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮ್ಮೀಸ್ನ ತೊಗೊಳೋದಕ್ಕೆ ಶುರು ಮಾಡಿದ್ದೀನಿ. ಸೊ ದೀಸ್ ಆರ್ ನಥಿಂಗ್ ಬಟ್ ಮಲ್ಟಿ ವೈಟಮಿನ್ಸ್ ವಿಚ್ ಕಂಟೇನ್ಸ್ ಎಸೆನ್ಷಿಯಲ್ ವೈಟಮಿನ್ಸ್ ದಟ್ ರಿಡ್ಯೂಸ್ ಅವರ್ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇದನ್ನು ತೊಗೊಳೋದ್ರಿಂದ. ಹಾಗೆ ಇದರಲ್ಲಿ ಬಯೋಟಿನ್, ಜಿಂಕ್, ಹಾಗೆ ವೈಟಮಿನ್ A, C, E, B12, D2 ಮತ್ತು ಐರನ್ ಇದೆ. ಎಗ್ಸು, ಮಿಲ್ಕ್, ಬನಾನಲ್ಲಿರುತ್ತೆ ಬಯೋಟಿನ್ನು. ಸೊ ನಾವು ತೊಗೊಳ್ಳೋ ಡೈಲಿ ಫುಡ್ಡಲ್ಲಿ ಬಯೋಟಿನ್ ಅಷ್ಟಾಗಿ ನಮ್ಮ ಬಾಡಿಗೆ ಇಂಟೇಕ್ ಆಗೋದಿಲ್ಲ. ಸೊ ಈಚ್ ಗಮ್ಮಿಯಲ್ಲಿ ಎನಫ್ ಬಯೋಟಿನ್ ಇರುತ್ತೆ. ಸೊ ಒಂದು ಗಮ್ಮಿ ಸೇವಿಸೋದ್ರಿಂದ ಈ ಎಲ್ಲ ವೈಟಮಿನ್ ಮತ್ತು ಬಯೋಟಿನ್, ಜಿಂಕ್, ಐರನ್ ಎಲ್ಲ ಕೂಡ ನಿಮ್ಮ ದೇಹಕ್ಕೆ ಸೇರುತ್ತೆ. ಸೊ ತುಂಬ ಜನ ಗಮ್ಮೀಸ್ ಅಂದಿದ ತಕ್ಷಣ ಮಾರ್ಕೆಟಲ್ಲಿ ಸಿಗೋ ಗಮ್ಮೀಸ್ ಎಲ್ಲ ತುಂಬ ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಇರುತ್ತೆ, ವೈಟ್ ಶುಗರ್ ಇರುತ್ತೆ. ಬಟ್ ನಾನು ಯಾಕೆ ಬಿ ಬಾಡಿ ವೈಸ್ ಗಮ್ಮೀಸ್ನ ಪ್ರಿಫರ್ ಮಾಡ್ತೀನಿ ಅಂದರೆ ಇಟ್ ಹ್ಯಾಸ್ 0 ಆ್ಯಡೆಡ್ ಶುಗರ್, ನೋ ಕ್ಯಾಲರೀಸ್ ಆ್ಯಂಡ್ ಆಲ್ಸೋ 100% ವೆಜಿಟೇರಿಯನ್ ಕೂಡ. ದಿಸ್ ಗಮ್ಮೀಸ್ ಆರ್ ಕ್ಲಿನಿಕಲಿ ಟೆಸ್ಟೆಡ್ ಆ್ಯಂಡ್ ಪ್ರೂವನ್ ಟು ಶೋ ರಿಸಲ್ಟ್ಸ್ ಅಂತ. ಸೊ ಇದು ಗೊತ್ತಾಗಿದ ತಕ್ಷಣ ನಾನು ಕೂಡ ಟ್ರೈ ಮಾಡಬೇಕು ಅನಿಸ್ತು. ನಾನು ಕೂಡ ಟ್ರೈ ಮಾಡಿದ್ಮೇಲೆ ನನಗೂ ಸ್ಲೋಲಿ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಕನ್ಸಿಸ್ಟೆಂಟ್ಲಿ 3 ಮಂತ್ಸ್ ಟ್ರೈ ಮಾಡಿದ್ರೆ ಯು ವಿಲ್ ಸಿ ಅ ವಿಸಿಬಲ್ ರಿಸಲ್ಟ್ಸ್ ನನ್ನ ಥರನೇ. ನಿಮಗೂ ಕೂಡ ಹೇರ್ ಫಾಲ್ ಆಗ್ತಿದ್ರೆ ಅಥವಾ ಹೇರ್ ಫಾಲ್ನ ಭಯ ಇದ್ದರೆ ಈ ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮ್ಮೀಸ್ನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಸ್ಪೆಷಲ್ ಕೂಪನ್ ಕೋಡ್ ಕೂಡ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಎಳ್ನೀರಾದಮೇಲೆ ABC ಜ್ಯೂಸ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಟ್ಸ್ ವೆರಿ ಫೇಮಸ್. ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್ ವಿಚ್ ಹೆಲ್ಪ್ಸ್ ಅವರ್ ಸ್ಕಿನ್ ಹೆಲ್ತ್, ಗ್ಲೋಯಿಂಗ್ ಆಗಿಡುತ್ತೆ ಆ್ಯಂಡ್ ಹೇರ್ ಗ್ರೋತ್ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಲೆಟ್ಸ್ ಡ್ರಿಂಕ್ ಎಳ್ನೀರು. ಸೊ ಎಳ್ನೀರು ಕುಡಿಯೋದ್ರಿಂದ ಏನೇನು ಅಡ್ವಾಂಟೇಜಸ್ ಅಂದರೆ ಇಟ್ ಹ್ಯಾಸ್ ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ಇಟ್ ಕೀಪ್ಸ್ ಯು ಹೈಡ್ರೇಟೆಡ್. ಆ್ಯಂಡ್ ಸುಸ್ತಾದಾಗೆಲ್ಲ ಒಂದು ಎಳ್ನೀರು ಹಾಕೊಂಡ್ರೆ ಫುಲ್ ಎನರ್ಜಿ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಆಗುತ್ತೆ. ಹೊಟ್ಟೆ ಸ್ಟಮಕ್ ಇಶ್ಯೂಸ್ ಇದೆ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಅ ಡಿಟಾಕ್ಸಿಫೈಯರ್. ಹಾಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುತ್ತೆ. ಸೊ ತುಂಬಾ ಉಪಯೋಗಗಳಿದೆ. ಸೊ ನನಗೆ ಫಸ್ಟು ಮನೆ ತೊಗೋಬೇಕಾದ್ರೆ ಒಂದೇ ಒಂದು ಇದ್ದಿದ್ದು
ಕಂಡೀಷನ್ ಇದ್ದಿದ್ದು ಬ್ಯಾಲ್ಕನಿ ಇರಬೇಕು ಅಂತ. ಸೊ ದಟ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆ್ಯಂಡ್ ರಾತ್ರಿ ಇಟ್ ವಿಲ್ ಬಿ ಪೀಸ್ಫುಲ್, ಈ ಥರ ಬಂದು ಆಚೆ ಬಂದು ಗಾಳಿನ ಸವಿಯೋದಕ್ಕೆ ಅಂತ. ಸೊ ನಂಗೆ ಅಂಥ ಮನೆಯೇ ಸಿಕ್ಕಿದೆ. ಗಾಳಿ ಬೆಳಕಿಗೆ ಕೊರತೆನೇ ಇಲ್ಲ. ಇಲ್ಲಿಗೆ ಬಂದ್ರಂತೂ ಬೇಜಾನ್ ಗಾಳಿ ಸಿಗುತ್ತೆ. ಎಸ್ಪೆಷಲಿ ನಿಮಗೆ ಗೊತ್ತು ಈಗ ಬ್ಯಾಂಗ್ಳೂರು ವೆದರ್ ಹೇಗಾಗಿದೆ ಅಂತ. ಬಟ್ ನನ್ನ ಮನೆ 3rd ಫ್ಲೋರಲ್ಲಿರೋದ್ರಿಂದ ಒಂದು ಸ್ವಲ್ಪ ಆದರೂ ಗಾಳಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟೊತ್ತಿನಲ್ಲೂ ನೋಡಿ ಸ್ವಲ್ಪ ಗಾಳಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾ, ಐ ಫೀಲ್ ರಿಯಲಿ ಕಾಮ್ ವೆನ್ ಐ ಕಮ್ ಹಿಯರ್ ಆ್ಯಂಡ್ ಎಳ್ನೀರು ಕುಡಿದಾಗ. ಸೊ ಕಾಫಿ ಟೀ ಅಂತೂ ಕುಡಿಯೋಲ್ಲ ನಾನು, ಯೂಶ್ವಲಿ ಜ್ಯೂಸು ಎಳ್ನೀರು ಅಷ್ಟೇ ಕುಡಿಯೋದು. ಸೊ ಹಾಗಾಗಿ ಏನಾದರೂ ಎಳ್ನೀರು ಜ್ಯೂಸ್ ಕುಡಿಬೇಕಾದ್ರೆ ಇಲ್ಲಿ ಬಂದು ಕುಡಿತೀನಿ. ಇಟ್ಸ್ ಕಾಮಿಂಗ್. ಎಳ್ನೀರಾಯಿತು, ಈಗ ಬನ್ನಿ ABC ಜ್ಯೂಸ್ ಮಾಡ್ಕೊಳ್ಳೋಣ. ಖಾಲಿ ಹೊಟ್ಟೆಲಿ ಎಳ್ನೀರಾದಮೇಲೆ ABC ಜ್ಯೂಸ್ ಕುಡೀರಿ ಆ್ಯಂಡ್ ಸಿ ಡ್ರಾಸ್ಟಿಕ್ ಚೇಂಜ್ ಇನ್ ಯೋರ್ ಫೇಸ್, ಅಂದರೆ ಸ್ಕಿನ್ ಅಂತ. ಸೊ ನಾನು ಕೂಡ ಅದನ್ನೇ ನಂಬ್ಕೊಂಡು, ಆ್ಯಂಡ್ ಆಲ್ಸೋ ಮೈ ಡಿಯರ್ ಫ್ರೆಂಡ್ ಕಿಶನ್ ಗೊತ್ತಿರಬೇಕು ನಿಮಗೆಲ್ಲರಿಗೂ. ಸೊ ಅವರು ನನಗೆ ಫೋರ್ಸ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಲೇಬೇಕು ನೀನು ಅಂತ ಹೇಳಿರೋದು. ಸೊ ಅದಕ್ಕೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ನಾನೇನು ರಿಲೀಜಿಯಸ್ಲಿ ಫಾಲೋ ಮಾಡ್ತಾ ಇರಲಿಲ್ಲ ಇದನ್ನು. ಸೊ ಈಗ ಸ್ಟಾರ್ಟ್ ಮಾಡಿರೋದು. 1 ಕ್ಯಾರೆಟ್ ತೊಗೊಂಡಿದ್ದೀನಿ ಸದ್ಯಕ್ಕೆ, 1 ಆ್ಯಪಲ್ ತೊಗೊಂಡಿದ್ದೀನಿ, 1 ಬೀಟ್ರೂಟ್ ತೊಗೋತಾ ಇದ್ದೀನಿ. ಸೊ ಬಿಗ್ ಬಾಸಲ್ಲಿದ್ದಾಗ ಚಪಾತಿ ಮಾಡೋದು, ಆಮೇಲೆ ಅನ್ನಕ್ಕಿಡೋದು, ಆಮೇಲೆ ಅದು ಸಣ್ಣ ಪುಟ್ಟ ಪಲ್ಯ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಬಿಗ್ ಬಾಸಲ್ಲೂ ನನಗೆ ಕಟ್ಟಿಂಗ್ ಜಾಬ್ ಕೊಡೋರು. ಐ ಯೂಸ್ ಟು ಹೇಟ್ ಕಟ್ಟಿಂಗ್. ಕಟ್ಟಿಂಗ್ ಆಯಿತು, ಬ್ಲೆಂಡ್ ಮಾಡೋಣ ಇವಾಗ. ಸ್ವಲ್ಪ ನೀರು ಹಾಕೋತೀನಿ ಆ್ಯಂಡ್ ಆಲ್ಸೋ ಲಿಟಲ್ ಬಿಟ್ ಆಫ್ ಹನಿ. ಇದು ಆರ್ಗ್ಯಾನಿಕ್ ಹನಿ, ನಮ್ಮಮ್ಮ ಎಲ್ಲಿಂದನೂ ತರಿಸಿರೋದು. ಬಸ್ಗೆ ಇಷ್ಟ ಆಗಲ್ಲ ತಾನೆ, ಯಾಕೆ ಆನ್ ಆಗ್ತಾಯಿಲ್ಲ ಇದು? ದೇವ್ರೆ, ಬರೀ ಕೆಳಗಡೆ ಪಾರ್ಟ್ ಮಾತ್ರ ಬ್ಲೆಂಡ್ ಆಗ್ತದೆ. ಸೊ ಇಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಮ್ಮ ಮಾಡಿಕೊಡ್ತಾಯಿದ್ರು, ಸುಮ್ಮನೆ ಕುಡಿತಾ ಇದ್ದೆ, ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು. ಐ ಹೋಪ್ ಇವತ್ತು ನಾನು ಮಾಡಿರೋ ABC ಕುಡಿಯೋ ಥರ ಇದೆ ಅಂತ. ಇಲ್ಲ, ನಾನು ಕುಡಿಯೋ ಥರ ಇಲ್ಲ ಅಂದರೆ ಇವರಿಬ್ರಿಗೂ ಕುಡಿಸ್ತೀನಿ. ಸತ್ತ, ನನ್ನ ಮದುವೆ ಆಗೋಣಂತೂ ಸತ್ತ. ಸೊ ಫೈನಲಿ ಸಕ್ಸಸ್ಫುಲಿ ಐ ಹ್ಯಾವ್ ಪ್ರಿಪೇರ್ಡ್ ಇದನ್ನು ABC ಜ್ಯೂಸ್ನ ಆ್ಯಂಡ್ ಟೇಸ್ಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ಅಂದರೆ ಅಮ್ಮ ಮಾಡೋ ಥರನೇ ಇದೆ. ಬಟ್ ಯೂಸಸ್ ಏನು ಗೊತ್ತಾ ನಿಮಗೆ ABCದು? ಸೊ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ರೆಜ್ಯುಮಿನೇಟ್ ಯೋರ್ ಏನಂತಾರೆ, ನಿಮ್ಮ ಸ್ಕಿನ್ ಆಗಿರಲಿ, ನಿಮ್ಮ ಹೇರ್ ಗ್ರೋತ್ ಆಗಿರಲಿ, ಇದನ್ನೆಲ್ಲನೂ ಎನ್ಹ್ಯಾನ್ಸ್ ಮಾಡುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಆ್ಯಂಡ್ ಆಲ್ಸೋ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಗಟ್ಟಿ ಮಾಡುತ್ತೆ, ಅಷ್ಟು ಬೇಗ ಹುಷಾರು ತಪ್ಪೋದಿಲ್ಲ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಇಫ್ ಯು ಆರ್ ಗೋಯಿಂಗ್ ಥ್ರೂ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್, ಯೂಶ್ವಲಿ ನನಗೆ ಸಿಕ್ಕಾಪಟ್ಟೆ ಕ್ರ್ಯಾಂಪ್ಸ್ ಆಗುತ್ತೆ, ಅಂದರೆ ನನಗೆ ಐ ಹ್ಯಾವ್ ಟು ಟೇಕ್ ಪೇನ್ ಕಿಲ್ಲರ್, ಅಷ್ಟು ಕ್ರ್ಯಾಂಪ್ಸ್ ಆಗುತ್ತೆ. ಆ ಡಿಸ್ಕಂಫರ್ಟ್ನ ಇದು ಇನ್ನಷ್ಟು ಏನಂತಾರೆ ಈಸಿ ಮಾಡುತ್ತೆ, ಅಂದರೆ ಆ ಡಿಸ್ಕಂಫರ್ಟ್ನ ಹೋಗ್ಲಾಡಿಸುತ್ತೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ ಆಫ್ಟರ್ 1 ಮಂತ್ ಆದಮೇಲೆ ಹೇಗಿರುತ್ತೆ ನನ್ನ ಸ್ಕಿನ್, ನನ್ನ ಹೇರ್ ಅಂತ. ಈಗ ಸ್ಮೂದಿ ಮಾಡ್ಕೋತೀನಿ, ಸ್ಮೂದಿ ಬೌಲ್. ಸೊ ಸ್ಮೂದಿ ಬೌಲ್ ಲವ್ ನನಗೆ ಎಲ್ಲಿಂದ ಶುರು ಆಗಿದ್ದು ಅಂದರೆ, ನಾನು ಬಾಲಿಗೆ ಹೋಗಿದ್ದೆ 6-7 ಮಂತ್ಸ್ ಬ್ಯಾಕ್. ಬಾಲಿಗೆ ಹೋಗಿದ್ದೆ, ಅಲ್ಲಿ ಬ್ರೇಕ್ಫಾಸ್ಟ್ಗೆ ವಿ ಯೂಸ್ ಟು ಈಟ್ ಓನ್ಲಿ ಸ್ಮೂದಿ ಬೌಲ್. ಆಯಿತಾ, ಎಲ್ಲಿ ಹೋದರೂ ಅಲ್ಲಿ ಸ್ಮೂದಿ ಬೌಲ್ ಫೇಮಸ್. ಸೊ ಅಲ್ಲಿಂದ ಶುರುವಾಗಿದ್ದು ಒಂದು ಪ್ರೀತಿ ನನಗೆ ಸ್ಮೂದಿ ಬೌಲ್ ಮೇಲೆ. ಸಖತ್ ಒಲವು ಶುರು ಆಯಿತು ನನಗೆ. ಅಲ್ಲಿಂದ ಬಂದ ಮೇಲೆ ಐ ಸ್ಟಾರ್ಟೆಡ್ ಯುನೋ ಗೂಗ್ಲಿಂಗ್ ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ನೋಡ್ಕೊಳ್ಳೋದು ರೆಸಿಪಿಗಳನ್ನ. ಆ್ಯಂಡ್ ಅಲ್ಲೂ ಕೂಡ ಬಾಲಿಲೂ ಕೂಡ ಅಲ್ಲಿ ಒಬ್ಬರ ಹತ್ರ ರೆಸಿಪಿನ ಫೋಟೋ ತಕ್ಕೊಂಡು ಬಂದಿದ್ವಿ. ಸೊ ಹಾಗೆ ಶುರುವಾಗಿದ್ದು. ಇವತ್ತು ನಾನು ಮಾಡ್ತಾ ಇರೋ ಸ್ಮೂದಿ ಬೌಲ್ ಯಾವುದು ಅಂದರೆ ಡ್ರ್ಯಾಗನ್ ಫ್ರೂಟ್. ನಿಮಗೆ ವೀಕ್ಲಿ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂತ ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ನನಗೆ ತುಂಬಾ ಇಷ್ಟ ಡ್ರ್ಯಾಗನ್ ಫ್ರೂಟ್ ಆ್ಯಂಡ್ ಕಿವಿ ಫ್ರೂಟ್. ಸೊ ಇವತ್ತು ಡ್ರ್ಯಾಗನ್ ಫ್ರೂಟ್ ಸ್ಮೂದಿ ಬೌಲ್ ಮಾಡ್ತಾಯಿದ್ದೀನಿ. ಏನಂತಾರೆ, ತುಂಬ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನು, ಬಿಗಿನರ್ಸ್ ಯಾರು ಬೇಕಾದ್ರೂ ಮಾಡ್ಬೋದು. ಇಫ್ ಯು ಡೋಂಟ್ ನೋ ಹೌ ಟು ಪೀಲ್ ಡ್ರ್ಯಾಗನ್ ಫ್ರೂಟ್, ಹೀಗೆ ನಾನು ಗೂಗಲಿಂದನೇ ಕಲ್ತಿದ್ದು.
ಹೆಂಗೆ ಎಷ್ಟು ಈಸಿ ಆಗ್ತದೆ. ಒಂದು 2 ಬನಾನಾ ಹಾಕ್ತೀನಿ. ಒನ್ಸ್ ಯು ಸ್ಟಾರ್ಟ್ ನೀವು ಬ್ರೇಕ್ಫಾಸ್ಟ್ಗೆ ಸ್ಮೂದಿ ಬೌಲ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ನೀವು ಬೇರೆ ಏನು ತಿನ್ನೋಕ್ಕೂ ಇಷ್ಟಪಡಲ್ಲ. ಎಸ್, ಇಷ್ಟೇ ಬೇಕಿರೋದು. ಸೊ ಬಿಗ್ ಬಾಸಲ್ಲಿದ್ದಾಗ ಬರೀ 2 ಮೀಲ್ ಆಗ್ತಾಯಿದ್ದು. ಬೆಳಗ್ಗೆ ತಿಂಡಿ, ಅದಾದಮೇಲೆ ಮಧ್ಯಾಹ್ನ ಊಟ ಸ್ಕಿಪ್ಪು, ಏನೋ ಟಾಸ್ಕ್ ಅದು ಇದು ಇರ್ತಾಯಿತ್ತು ಅಥವಾ ಪ್ರಿಪೇರ್ ಮಾಡೋದು ಲೇಟ್ ಆಗ್ತಿತ್ತು. ಕೊನೆಗೆ ಸಾಯಂಕಾಲಕ್ಕೆ ಲಂಚು ಮತ್ತು ಡಿನ್ನರ್ 2 ಸೇರಿ ಡಿನ್ನರ್ ಮಾಡ್ತಾಯಿದ್ವಿ ನಾವು. ಸೊ ಹಾಗೆ ಎಲ್ಲ ಫುಲ್ ವೀಕಾಗಿ ಇಳಿದೋಗಿದ್ವಿ. ವೆಯ್ಟ್ ಲಾಸ್ ಆಗಿತ್ತು ಎಲ್ರಿಗೂ. ಸೊ ಈಗ ಬ್ಲೆಂಡರಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಮತ್ತು ಬನಾನಾ ಹಾಕಿದ್ದೀನಿ. ಇದ್ರ ಜೊತೆಗೆ ಐ ಆಮ್ ಪುಟ್ಟಿಂಗ್ ಆಲ್ಮಂಡ್ ಮಿಲ್ಕ್. ಸ್ವಲ್ಪ ಆಲ್ಮಂಡ್ ಮಿಲ್ಕ್ ಹಾಕ್ತೆ. ಆ್ಯಂಡ್ ಸ್ವಲ್ಪ ನಂಗೆ ಇಷ್ಟ ಆ್ಯಕ್ಚುಲಿ ಇದು ಡೆಸಿಕೇಟೆಡ್ ಕೋಕೋನಟ್ ಹಾಕ್ತೀನಿ. ಸ್ವಲ್ಪ ಎಕ್ಸಾಟಿಕ್ ಟೇಸ್ಟ್ ಬರುತ್ತೆ ಅವಾಗ. ಯೂಶ್ವಲಿ ಬ್ರೌನ್ ಶುಗರ್ ಹಾಕ್ತಾರೆ, ಶುಗರ್ ಬೇಕಾಗಿರೋರು. ನಾನು ಸ್ವಲ್ಪ ಹನಿ ಹಾಕ್ತೀನಿ. ಬಟ್ ಬನಾನಾಯಿಂದನೇ ಸ್ವಲ್ಪ ಸ್ವೀಟ್ನೆಸ್ ಬಂದಿರುತ್ತೆ, ಸ್ವಲ್ಪ ಹನಿ ಹಾಕ್ತೀನಿ. ಫ್ರೂಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್ದು ಕ್ರಂಚಿ ಮ್ಯೂಸ್ಲಿ ತೊಗೊಂಡು ಓಕೆ. ಸೊ ಇದು ಗ್ರಾನೋಲಾ ಚಾಕ್ಲೇಟ್, ಬೆಲ್ಜಿಯನ್ ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಆಲ್ಮಂಡ್ ಅಂತ. ಸ್ವಲ್ಪ I'm going to put desiccated coconut. Here it is. ಸೊ ಸ್ಮೂದಿ ಬೌಲ್ ಸಕ್ಸಸ್ಫುಲಿ ಬೇಗ ಆಗಿದೆ ಅಂದರೆ ಸ್ಮೂದಿ ಬೌಲೇ. ಆ್ಯಂಡ್ ಇಟ್ಸ್ ಸೊ ಈಸಿ. ನೋಡಿದ್ರಲ್ಲ, ನೀವು ಕೂಡ ಬೆಳಗ್ಗೆ ಹೊತ್ತು ಸ್ಮೂದಿ ಬೌಲ್ ಮಾಡ್ಕೊಂಡು ತಿಂದರೆ ಇಟ್ ವಿಲ್ ಬಿ ಸೋ ಸೋಲ್ಫುಲ್. ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ ನಮ್ಮ ಟೀಮ್ಗೆ. ಇಟ್ ಇಸ್ ಸೋ ಗುಡ್. ಸೊ ನೋಡಿದ್ರಲ್ಲ, ದಿಸ್ ಇಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್. ಇನ್ನೇನಾದರೂ ನಿಮಗೆ ಸಜೆಷನ್ಸ್ ಇದ್ದರೆ ನಾನು ಆ್ಯಡ್ ಮಾಡ್ಕೋಬೇಕು ಅಥವಾ ಇದೇನೋ ತಪ್ಪಿದೆ ಅಥವಾ ಇದನ್ನು ಮಾಡಿ ಸರಿಯಾಗುತ್ತೆ ಅಂತ ಏನಾದರೂ ನಿಮ್ಮ ಕಡೆ ಸಜೆಷನ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಮೆಂಟ್ ಇನ್ ಮೈ ಕಾಮೆಂಟ್ ಸೆಕ್ಷನ್. ನಾನು ಚೆಕ್ ಮಾಡ್ತೀನಿ. ಹಾಗೆ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಐ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಆ್ಯಂಡ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಐ ಲವ್ ಯು ಆಲ್. ಬೊಗಸೆ ತುಂಬ ಆಸೆ ನೀಡುವೆ, ಏತಗೆ ಕನಸಿನಲ್ಲಿ ಮೀಸೆ ತೀಡುವೆ.